ಬೆಳಗಾವಿ ಲೋಕಸಭಾ ಮತಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡುವ ಗುರಿ ಹೊಂದಿದ್ದೇನೆ. ಬೆಳಗಾವಿ ನಗರವನ್ನು ಮೆಟ್ರೋ ನಗರವನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದರು. ಮಂಗಳವಾರ ಬೆಳಗಾವಿ ಉತ್ತರ ಬಿಜೆಪಿ ವತಿಯಿಂದ ನೂತನ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜಿಲ್ಲಾಧ್ಯಕ್ಷರಾದ ಗೀತಾ ಸುಧಾಕರ್ ಅವರೇ ಮತ್ತು ಈ ಭಾಗದ ಮುಖಂಡರು, ಮಾಜಿ ಶಾಸಕರು, ನಗರ ಆಪ್ತರಾದ ಅನಿಲ್ ಬೆಂಕಿ ಅವರೇ ಮತ್ತು ಉತ್ತರ ಕ್ಷೇತ್ರದ ಅಧ್ಯಕ್ಷರಾದ ವಿಜಯ್ ಗುರುನಾಥ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಚುನಾವಣೆಯಲ್ಲಿ ಉಸ್ತುವಾರಿ ಕೆಲಸ ಮಾಡುವಂಥ ಹನುಮಂತ್ ನಿರಾಣಿ ಅವರೇ, ಮುಖಂಡರಾದಂಥ ರಮೇಶ್ ದೇಶಪಾಂಡೆ ಅವರೇ, ಉಜ್ವಲ್ ಬಡವಾಚೆ ಅವರೇ, ಈರಯ್ಯ ಕೋದವರೇ, ರಾಜಶೇಖರ್ ಗುಂಡಿ ಅವರೇ, ಮಹಾಪೌರರಾದಂಥ ಶ್ರೀಮತಿ ಸವಿತಾ ಕಾಂಬ್ಳೆ ಅವರೇ ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಮತ್ತು ಉತ್ತರ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಪ್ರಮುಖ ಕಾರ್ಯಕ್ರಮದ ವಿಮಾನಿ ಹೋದರೆ ಸಹೋದರಿಗೆ ಮಾತುಗಳ ಮಿತ್ರರೇ, ಇವತ್ತೇನು ಕಾರ್ಯಕ್ರಮಕ್ಕೆ ಯಾಕಂದರೆ ನಿಜವಾಗಿ ಕಾರ್ಯಕ್ರಮಕ್ಕೆ ಯಾಕಂದ್ರೆ ಮಾಡಿ ಸಿಬ್ಬಂದಿಗಾಗಿದ್ದಾರೆ. ಈಗ ಜಗದೀಶ್ ಶೆಟ್ಟರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಆದರೆ ಈ ಸನ್ಮಾನ ಆಗಿರೋದ್ರೆ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಸಹಾಯ, ನಿಮ್ಮೆಲ್ಲರ ಒಂದು ಕೆಲಸ ಕಾರ್ಯಗಳಿಂದ ಅತಿ ಹೆಚ್ಚು ಮತದಾರರಿಂದ ಗೆದ್ದು ಬಂದಿದ್ದೇನೆ ಚುನಾವಣೆಗೆ. ಅದೇ ಒಂದು ಸನ್ಮಾನ, ಅದೇ ಒಂದು ಅಭಿನಂದನೆ. ಸಿಂಬಾಲಿಕವಾಗಿ ಮಾಡಬೇಕು, ನಾವು ಒಂದು ಕಡೆ ಸೇರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ. ನಿಜವಾಗಿ ನಿಜವಾಗಿ ಇದು ಅಭಿನಂದನ ಯಾರಿದ್ರೆ ನಮ್ಮ ಕಾರ್ಯಕ್ರಮ ಈ ಚುನಾವಣೆ ಇಷ್ಟೊಂದು ಇಡೀ ರಾಜ್ಯ ದೇಶ ನೋಡ್ತಾ ಇದೆ. ಈ ಚುನಾವಣೆ ಬೆಳಗಾವಿ ಏನಾಗ್ತದೆ ಯಾವ ಯಾಕಂದ್ರೆ ಹಣದ ಹೊಳೆನ ಸಾಕಾಗ್ತದೆ. ಆ ಕಡೆ ಹಣದ ಹೊಳೆ ಮತ್ತೊಂದು ನಾವು ಓಡ್ಬೋದು, ಅಲ್ಲಿ ಅಷ್ಟು ಆಗಿರ್ತೇವೆ, ಇಷ್ಟು ಆಗಿರ್ತೇವೆ, ನೀವೇ ಮಾಡಿರ್ತೇವೆ, ನಾವೆಲ್ಲ ಜನತೆಗೆ ರಿಕ್ವೆಸ್ಟ್ ಮಾಡೋದು ಅಂತ ಹೇಳ್ತೀವಿ ನಾವು. ಹೀಗಾಗಿ ಆ ರೀತಿಯಾದ ಒಂದು ವಾತಾವರಣ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬಹಳಷ್ಟು ಕುತೂಹಲವಾಗಿದೆ ಎಷ್ಟಾಗ್ತದೆ ಅಂತ. ಹೀಗಾಗಿ ಇದು ಅದೆಲ್ಲವನ್ನೂ ಮೀರಿ ಇವತ್ತು ಇಡೀ ಸಮಾಜ ನೋಡ್ತಾ ಇತ್ತು, ಈ ರಾಜ್ಯ ನೋಡ್ತೀವಿ, ಅವರೇನೋ ಒಂದು ನಿರೀಕ್ಷೆ ಮಾಡಿದ್ರು, ಅದೆಲ್ಲವನ್ನೂ ಮೀರಿ ಇವತ್ತು ಅತಿ ಹೆಚ್ಚು ಮತಗಳಾದ್ರಿಂದ ಸುಮಾರು 1,78,000 1,80,000 ಮತಗಳಾದ್ರಿಂದ ಬೆಳಗಾವಿ ಜನತೆ ಈ ಕ್ಷೇತ್ರದ ಜನತೆ ಗೆಲ್ಲಿಸಿರಲ್ಲ. ಇದು ನಿಜವಾಗಿ ಜನತೆಯ ವಿಷಯ ಅಂತ ಹೇಳ್ತೀವಿ. ಎಲ್ಲ ಅಧಿಕಾರಿಗಳು ರಾಜ್ಯದಲ್ಲೇ ಒಂದೇ ಸರ್ಕಾರ ಹಣದ ಹೊಳೆ, ಆ ಹಣದ ಹೊಳೆ ಹಂಚಿದ್ರು, ಅಧಿಕಾರದ ಮತ ಇದ್ರೂ ಸದ್ಯಕ್ಕೆ ಅದೆಲ್ಲವನ್ನೂ ಮೀರಿ ಜನ ಒಂದು ತೀರ್ಮಾನ ಮಾಡಿದ್ರೆ ಏನು ರಿಸಲ್ಟ್ ಆಗ್ಬೋದು ಅನ್ನೋದು ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇವತ್ತು ಜಗತ್ತಿಗೆ ತೋರಿಸ್ಕೊಟ್ಟಿದೆ, ಜಗತ್ತು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದೆ. ಯಾಕಂದ್ರೆ ಬರೀ ಅಧಿಕಾರದಿಂದ ಬರೀ ಮತ್ತು ಹಣದು ಬಂದಿದ್ರೆ ನಾವು ಚುನಾವಣೆ ಗೆಲ್ತೀವಿ ಅನ್ನೋರಿಗೆ ತಕ್ಕವಾದ ಉತ್ತರವನ್ನು ಇವತ್ತು ಬೆಳಗಾವಿ ಜನತೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಹೀಗಾಗಿ ಒಬ್ಬರೇ ನರೇಂದ್ರ ಮೋದಿ ಅವರ ನಾಯಕತ್ವ, ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಜನತೆ ಮತ್ತು ರಾಷ್ಟ್ರೀಯತೆ ವಿಚಾರಗಳನ್ನು ತೆಗೆದುಕೊಂಡು ಎಲ್ಲ ವರ್ಗದ ಜನ ಯಾವುದೇ ರೀತಿಯಾದ ಭೇದ ಭಾವದಲ್ಲಿ ಇಂಥ ಜಾತಿ ಅಂತಲ್ಲ, ಎಲ್ಲ ಭಾಷೆಗಳು, ಇವತ್ತು ಮರಾಠ ಭಾಷೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಎಲ್ಲರೂ ಒಂದು ಹಿಂದುತ್ವ ರಾಷ್ಟ್ರೀಯತೆ. ಅದಕ್ಕಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಮೋದಿ ವೋಟ್ ಹಾಕಬೇಕು, ಜಗದೀಶ್ ಗೆಲ್ಲಿಸಬೇಕು ಅಂತ ಬಹಳ ದೊಡ್ಡ ಪಕ್ಷ ಬೇರೆ ಎಲ್ಲರೂ ಬಿಟ್ಟು ಇವರು ಮತ ಆಗಿರಲ್ಲ, ಅವ್ರಿಗೆಲ್ಲರಿಗೂ ನಾವು ಈ ರೀತಿಯಾದ ಒಂದು ಅಭೂತಪೂರ್ವ ಜಯ ಬಹುಶಃ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ. ಆ ಹಿನ್ನೆಲೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಾಮಾಣಿಕವಾದಂಥ ಮತ್ತು ಹೆಚ್ಚಿನ ಪರಿಶ್ರಮ ನಾವು ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಈ ಉತ್ತರ ಕ್ಷೇತ್ರ ಒಂದು ಬ್ಯಾಲೆನ್ಸ್ ಇದೆ. ಬೆಳಗಾವಿ ಉತ್ತರ ಅಂತಂದ್ರೆ ಬ್ಯಾಲೆನ್ಸ್ ಎಲ್ಲ ಜಾತಿ ಸಮೀಕರಣ ಮತ್ತು ಎಲ್ಲ ಲೆಕ್ಕ ಹಾಕಿದ್ರು ಅಲ್ಲಿ 4,000 25,000 ಹೋಗ್ಬೇಕು ಬರ್ಬೇಕು. ಇದು ಮೊದಲಿನ ನೋಡ್ಕೊಂಡು ಬಂದಿವಿ. ನನ್ನ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬರೀ ಒಂದು 4,000 ಕೋಟಿ
ಉತ್ತರ ಕ್ಷೇತ್ರದಲ್ಲಿ. ಮತ್ತೆ ಅಸೆಂಬ್ಲಿ ಚುನಾವಣೆ ನಮ್ಮ 64 ಇತ್ತು. ಈ ಸಲ ಜಾಸ್ತಿ ಆಗಿದೆ. ಮತ್ತು ಕಾಂಗ್ರೆಸ್ನಿಂದ ಒಂದು 2400 ಮತಗಳನ್ನು ಹೆಚ್ಚಾಗಿದೆ. ಇದು ಇಂಪಾರ್ಟೆಂಟ್. ಹೀಗಾಗಿ ಅದರ ಮುಖಾಂತರ ಇವಾಗೇನು ನಮ್ಮಲ್ಲಿ ಒಂದು ಆಲ್ರೆಡಿ ಡೆವಲಪ್ ಇರ್ತಾರಲ್ಲ ಅಸೆಂಬ್ಲಿ ಇವತ್ತೇನೋ ಒಂದು 2400 ಕೋಟಿ ಬರ್ತಾವಲ್ಲ, ಇದನ್ನೇ ಇನ್ನೂ ಹೆಚ್ಚು ಪರಿಣಾಮಕಾರಿ ಹೆಚ್ಚು ಸಂಘಟನೆ ಮಾಡುವ ಮುಖಾಂತರ ನಮ್ಮ ಕಾರ್ಯಕರ್ತರು ಇನ್ನೂ ಹೆಚ್ಚು ಶಕ್ತಿ ತುಂಬುವ ಮುಖಾಂತರ ಜನರ ಜೊತೆ ಒಡನಾಟ ಮಾಡುವ ಮುಖಾಂತರ ಮುಂದೆ ಬರುವಂತಹ ಅಸೆಂಬ್ಲಿ ಚುನಾವಣೆಯಲ್ಲಿ 16,000 ಮತಗಳಿಂದ ನಾವು ಗೆಲ್ಲಬೇಕು. ಈ ಕ್ಷೇತ್ರ ಎಲ್ಲ ಸಾಧ್ಯ. ನಾವು ವೇದಿಕೆಯಿಂದ ಪ್ರಯತ್ನ ಮಾಡಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ನಾವು ಈ ಕ್ಷೇತ್ರ ಗೆಲ್ಲಕ್ಕೆ ಸಾಧ್ಯ. ಆ ಕೆಲಸವನ್ನು ಮಾಡುವ ಒಂದು ಅಡಿಪಾಯವನ್ನು ಹಾಕುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳು, ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾದಲ್ಲಿರ್ಬೋದು, ಬೇರೆ ಬೇರೆ ಮೋರ್ಚಾದಲ್ಲಿರ್ಬೋದು, ನಮ್ಮ ಮಹಾನಗರ ಸಭೆ ಸದಸ್ಯರಿರ್ಬೋದು, ಎಲ್ಲರೂ ಹಗಲು ರಾತ್ರಿ ದುಡಿದು ಇವತ್ತು ಇಲ್ಲಿ ಅತಿ ಹೆಚ್ಚಿನ ಮತಗಳನ್ನು ತರುವಂತ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ಇವತ್ತು ಹೆಚ್ಚಿನ ರೀತಿಯಾದಂತ ಒಂದು ಅಭಿನಂದನೆ ಸಲ್ಲಿಸಿ ಇವತ್ತೇನೋ ಮುಂದಿನ ಕೆಲಸ ಕಾರ್ಯ ನಾವು ಮಾಡಬೇಕು. ಈ ನರೇಂದ್ರ ಮೋದಿ ಅವರು ದೇಶ ಕಟ್ಟುವಂತ ಕೆಲಸ 10 ವರ್ಷ ಪ್ರಧಾನಮಂತ್ರಿಯಾಗಿ ಈ ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ. ಬಹಳ ಜನ ಕಾಂಗ್ರೆಸ್ ನಮಸ್ಕಾರ ಆಗ್ತಿದ್ರು, ಮೋದಿ ಸಹ ಪ್ರಧಾನಮಂತ್ರಿ ಆಗುವುದಿಲ್ಲ, ಸಾಧ್ಯವೇ ಇಲ್ಲ, ನಾವೇ ಅಧಿಕಾರ ಬರ್ತೀವಿ ಅನ್ನುವಂತ ಮಾತನ್ನು ಹೇಳ್ತಿದ್ರು. ಆದರೆ ಎಲ್ಲವನ್ನೂ ಮೀರಿ ಇವತ್ತು ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಮತ್ತು ತಮ್ಮ ಕೆಲಸ ಕಾರ್ಯಗಳನ್ನ ಒಂದು ಉತ್ತಮ ಸರ್ಕಾರ 10 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅದೇ ಒಂದು ವ್ಯವಸ್ಥೆಯನ್ನು 3 ವರ್ಷದಲ್ಲಿ ಕೆಲಸಕ್ಕೆ ಪ್ರಾರಂಭ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಸ್ತೇನೆ. ಅದಕ್ಕಾಗಿ ಅವರ ನೇತೃತ್ವದಲ್ಲಿ ದೇಶ ಇಂದು ಹೆಚ್ಚು ರೀತಿಯಲ್ಲಿ ಬಲಯುತವಾಗಿ ಬೆಳೀತದೆ. ಮತ್ತು ಅದೇ ರೀತಿ ಇವತ್ತು ಬೆಳಗಾವಿ ಚುನಾವಣಾ ಪ್ರಚಾರದಲ್ಲಿ ಎಲ್ಲಿ ಪ್ರವಾಸ ಮಾಡಿದೆ ಎಲ್ಲ ಕಡೆ ಒಂದು ಮಾತನ್ನು ಹೇಳಿದೆ. ಇವತ್ತೇನು ಜಗದೀಶ್ ಶೆಟ್ಟರ್ ಹೊರಟು ಅಲ್ಲಿಯೂ ಅನ್ನುವಂಥದ್ದು ಹಾಗೆ ಅಪಪ್ರಚಾರ ಮಾಡಿ ಜನ ನಂಬಲಿಲ್ಲ. ಜಗದೀಶ್ ಶೆಟ್ಟರ್ ನಮ್ಮವರು ಅಂತ ಹೇಳಿ ಒಂದು ಎದ್ದು ತೋರಿಸಿ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ಚುನಾವಣೆ ಗೆದ್ದ ನಂತರ ಇಮಿಡಿಯೇಟ್ಲಿ ಅಧಿಕಾರಿಗಳ ಸಭೆ ಕರೆಯುವಂಥದ್ದು, ಡಿಸಿ ಕಚೇರಿ ಸಭೆ ಕರೆಯುವಂಥದ್ದು, ಎಲ್ಲ ಇಲಾಖೆಗಳ ಒಂದು ರೀತಿ ರಿವ್ಯೂ ಮಾಡುವಂಥದ್ದು. ಈಗಾಗಲೇ ಸ್ಮಾರ್ಟ್ ಸಿಟಿ ಕೆಲಸ ಕಾರ್ಯಕ್ರಮ 24/7 ಅಲ್ಲೇನು ರೋಗ ತೋರಿಸಿದ್ದಾವೆ, ಅಧ್ಯಾಯ ಸರಿ ಮಾಡಬೇಕು. ಈ ರೀತಿ ಎಲ್ಲ ಇಲಾಖೆ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಅವರು ಭೇಟಿಯಾಗಿ, ಇಂಡಸ್ಟ್ರೀಸ್ ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಮುಂದೆ ಬೆಳಗಾವಿ ಮಹಾನಗರವನ್ನು ಯಾವ ರೀತಿ ಬೆಳವಣಿಗೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಮತ್ತು ಸುರೇಶ್ ಶೆಟ್ಟಿ ಅವರು ಏನು ಹಿಂದೆ ರೈಲ್ವೆ ಮಿನಿಸ್ಟರ್ ಇದ್ದಾರೆ, ಹಲವಾರು ಯೋಜನೆ ತಗೊಂಡಿದ್ದಾರೆ. ಮತ್ತು ಮಂಗಳಾವತಿ ಅವರು ಏನೋ ಸಂಸದರಿಗಾಗಿ ಏನೋ ಯೋಜನೆ ತಗೊಂಡಿದ್ದಾರೆ. ಅವೆಲ್ಲವನ್ನೂ ಪೂರ್ಣಗೊಳಿಸುವಂತ ಕೆಲಸ. ಏರ್ಪೋರ್ಟ್ ಭೇಟಿ ಅಲ್ಲಿ ಕೆಲವು ಅರ್ಧಬರ್ಧ ಕೆಲಸ ಆಗಿದ್ದಾರೆ. ರೈಲ್ವೆ ಅಧಿಕಾರಿ ಜೊತೆ ಭೇಟಿ ಮಾತಾಡಿದ್ದೀನಿ ಮೊನ್ನೆ. ಮತ್ತು ಕೇಂದ್ರದಲ್ಲಿ ಒಂದೇ ಅಧಿವೇಶನದಲ್ಲಿ ರೈಲ್ವೆ ಮಿನಿಸ್ಟರ್ ವೈಷ್ಣವಿ ಅವರನ್ನು ಸಹಿತ ಭೇಟಿಯಾಗಿ ಈ ಭಾಗದ ಸಮಸ್ಯೆಗಳ ಮತ್ತೊಂದು ಯೋಜನೆ ಅದನ್ನು ಸಹಿತ ಅವರು ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಅದೇ ರೀತಿ ನಿತಿನ್ ಗಡ್ಕರಿ ಅವರು ಭೇಟಿಯಾಗಿ ಇವತ್ತೇನೋ ಇಲ್ಲಿ ರಿಂಗ್ ರೋಡ್ ಇರ್ಬೋದು, ಬೈಪಾಸ್ ಇರ್ಬೋದು ಮತ್ತು ನ್ಯಾಷನಲ್ ಹೈವೇ ಏನು ಕೆಲಸ ಕಾರ್ಯಗಳಿವೆ ಅದನ್ನು ಸಹಿತ ಅವರು ಗಮನಕ್ಕೆ ತಗೊಂಡು ಅವ್ರ ಕಡೆಗೂ ಡೈರೆಕ್ಷನ್ ಕೊಡಿಸುವಂತ ಕೆಲಸ ಈಗಾಗಲೇ ಆಗಿದೆ. ಅದಕ್ಕಾಗಿ ಇವತ್ತು ಅಧಿಕಾರಿಗಳು ಚೆನ್ನಾಗಿ ಇವತ್ತು ಕೆಲಸ ಮಾಡಿ ಚಾಲು ಮಾಡಿದ್ರು. ಈ ನೋಡಿ ಒಂದೊಂದು ಉದಾಹರಣೆ ನಾವು ಫಾಲೋ ಅಪ್ ಮಾಡಿದ್ರೆ ಬೆನ್ನು ಹತ್ತಿದ್ರೆ ಎಲ್ಲೂ ಆಗ್ತದೆ ಅನ್ನೋದು. ಇವತ್ತು ನಾವು ಬೆಳಗಾವಿ ಬಿಟ್ಟೂರು ಧಾರವಾಡ ರೈಲ್ವೆ 900 ಕೋಟಿ ಮಂಜೂರು ಮಾಡಿಸಿದ್ರು ಸುರೇಶ್ ಶೆಟ್ಟಿ ಅವರು. ಆದ್ರೆ ಇಲ್ಲಿವರೆಗೆ ಯಾಕೆ ಆಗಿಲ್ಲ? ಲ್ಯಾಂಡ್ ಅಕ್ವಿಷನ್ಗೆ ಲೆಕ್ಕಪ್ ಆಗಿದೆ, ಬರೀ ಒಂದು 20% ಉಳಿದದು. ಈಗ ಮೀಟಿಂಗ್ನಲ್ಲಿ ಹೇಳಿದೆ ಮೊನ್ನೆ ಮತ್ತೊಮ್ಮೆ ಪ್ರತ್ಯೇಕವಾಗಿ ನ್ಯಾಷನಲ್ ಹೈವೇದವ್ರನ್ನ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಎಲ್ಲರೂ ಕರೆಸಿ ಮಾತನಾಡಿದಾಗ ಇಲ್ಲಿ ಆದಷ್ಟು ಬೇಗ 2 ತಿಂಗಳೊಳಗೆ ಇದೆಲ್ಲ ಅಕ್ವಿಷನ್ ಮುಗಿಸ್ಬೇಕು. 2 ತಿಂಗಳ 3 ತಿಂಗಳು ಎಲ್ಲ ಅಕ್ವಿಷನ್ ಮುಗಿಸ್ಬೇಕು ಮತ್ತು ಎಲ್ಲ ಕಬ್ಜಾ ತಗೊಂಡು ಇಮಿಡಿಯೇಟ್ಲಿ ಈ ರೈಲ್ವೆ ಲೈನ್ ಕೆಲಸ ಚಾಲೂ ಮಾಡಬೇಕಂತ ಡೈರೆಕ್ಷನ್ ಕೊಡಬೇಕು. ಹೀಗಾಗಿ ಆದಷ್ಟು ಬೇಗ ಆ ರೈಲ್ವೆ ಕಾಮಗಾರಿ ಆಗಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲವೂ ಬೇಕಾಗ್ತದೆ. ನೋಡಿ ಬಂದು ಸುಮ್ಮನೆ ಒಂದು ಮೀಟಿಂಗ್ ತಗೊಂಡು ಡೈರೆಕ್ಷನ್ ಕೊಡ್ತಿದ್ದು ಅಟ್ಲೀಸ್ಟ್ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಅವ್ರ ಕಲ್ವಿಗೆ ಯಚನಾ ಮಾಡೋದು ಆಗದ ಕೆಲಸ. ನಾವೆಲ್ಲ ನಾವು ಗೊತ್ತಿದೆ ಹೆಂಗೆ ಕೆಲಸ ತಗೊಂಡ್ಬಂತೀವಿ ಅದೆಲ್ಲ ಇವರು ಮಾಡಿ ಚಾಲು ಮಾಡಿದರೆ. ಅದಕ್ಕಾಗಿ ಒಂದು ಕೆಲವು ದಿವಸಗಳಲ್ಲಿ ಕೆಲವು ತಿಂಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಒಂದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಡ್ತದೆ. ಒಳ್ಳೆ ರೀತಿ ಅಭಿವೃದ್ಧಿ
ಹೀಗಾಗಿ ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಎಚ್ಚರ ಆಗಿಲ್ಲ. ಆರಾಮಿದ್ದಾರೆ, ಜನ ತೊಂದರೆಗಳಿದ್ದಾರೆ. ಹೀಗಾಗಿ ಅವ್ರು ಎಚ್ಚರಗೊಳಿಸುವ ಕೆಲಸ ಮಾಡಬೇಕಲ್ಲ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಯಾರು ಭೇಟಿಯಾಗಿ ಮುಂಚೆ ಇವತ್ತು ಬೆಳಿಗ್ಗೆ ಸಿವಿಲ್ ಆಸ್ಪತ್ರೆಗೆ ಹೋಗಿ ಇವತ್ತು ಡೆಂಗು ಯಾರು ಪೀಡಿತರಿದ್ದಾರೆ, ಪೇಷಂಟ್ ಇದ್ದಾರೆ, ಅವ್ರು ಹೋಗಿ ಭೇಟಿಯಾಗುವ ಕೆಲಸ ಇವತ್ತು ಬೆಳಿಗ್ಗೆ ನಾವು ಮಾಡಿದ್ವಿ. ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇನೆ. ಹೀಗಾಗಿ ಈ ರೀತಿ ಅವೇರ್ನೆಸ್ ಮಾಡುವ ಮುಖಾಂತರ ಸರ್ಕಾರವನ್ನು ಎಚ್ಚರಿಸಬೇಕು ಮತ್ತು ಜನರ ಪರವಾಗಿ ಧ್ವನಿಯಿರಬೇಕು, ಜನರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಬೇಕು ಮತ್ತು ಕೇಂದ್ರದ ಹಲವಾರು ಯೋಜನೆಗಳನ್ನ ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನ ಈಗಾಗಲೇ ಪ್ರಾರಂಭ ಮಾಡಿದ್ರೆ ಮತ್ತು ಬೇರೆ ಬೇರೆ ಹಂತದಲ್ಲಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆನೂ ಎಲ್ಲ ಕ್ಷೇತ್ರಕ್ಕೆ ಹೋಗ್ಬಿಟ್ಟಿದೆ. ಈ ಉತ್ತರ, ನಾಳೆ ದಕ್ಷಿಣ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇದೆ, ಅಭಿನಂದನೆ ಕಾರ್ಯಕ್ರಮ. ಇವತ್ತು ಸಾಯಂಕಾಲ ಸವದತ್ತಿಯಲ್ಲಿದೆ ಮತ್ತು ನಾಳೆ ಇಲ್ಲಿ ದಕ್ಷಿಣದಲ್ಲಿದೆ. ಆಮೇಲೆ 12ನೇ ತಾರೀಕಿಗೆ ರಾಮದುರ್ಗಕ್ಕೆ ಹೋಗ್ತಾ ಇದೆ, ಅಲ್ಲಿ ಅಭಿನಂದನೆ ಕಾರ್ಯಕ್ರಮ ಇದೆ. ಈ ರೀತಿ ನಿರಂತರವಾದ ಪ್ರವಾಸ ಮಾಡುವ ಮುಖಾಂತರ ಇವತ್ತು ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ಕಡೆ ಒಂದು ಇದು ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ರೆ ಮತ್ತು ಜನರಿಗೆ ನಾವು ನಿಗದಿತ ಸಮಯವನ್ನು ಕೊಟ್ಟು ಇದರಲ್ಲಿ ಬರಬೇಕಂದಾಗ ಅವ್ರು ಮನೆ ಪತ್ರ ಮಕ್ಕಳು ಅದಕ್ಕೆ ಅಡ್ರೆಸ್ ಮಾಡುವಂಥದ್ದು ಸಹಿತ ಕಷ್ಟ ಆಗುತ್ತೆ. ಇದು ಕೆಲವು ದಿವಸಗಳಲ್ಲಿ ಆ ಕಾಡದಲ್ಲಿ ಇದೇ ಸುರೇಶ್ ಕಚೇರಿ ಮಾಡಿದ್ರು, ಅಲ್ಲಿ ಕಚೇರಿ ಪ್ರಾರಂಭ ಮಾಡಬೇಕು ಮತ್ತು ಅಲ್ಲಿ ಬರುವವರಿಗೆ ಜನರ ಜೊತೆ ಸಂಪರ್ಕ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೇನೆ. ಮತ್ತು ನಾನು ಹಿಂದೂ ಹೇಳಿದಲ್ಲಿ ನಾನು ಮುಂದೆ ಇಲ್ಲೊಂದು ಸ್ವಲ್ಪ ಮನೆಯೂ ಮಾಡಬೇಕು ಹೇಳಿ ಈ ಕೆಲವೊಂದು ಸೈಟ್ಗಳನ್ನು ನೋಡಿದ್ದೇನೆ. ಸೈಟ್ಗಳನ್ನ ಆದಷ್ಟು ಬೇಗನೆ ಒಂದು ಸೈಟ್ ಖರೀದಿ ಮಾಡಿಕೊಂಡು ಮನೆಗಳಿಗೆ ಬರೋದು ಸ್ಟಾರ್ಟ್ ಮಾಡಬೇಕು. ಹೀಗಾಗಿ ಜನ ಪ್ರೀತಿ ವಿಶ್ವಾಸ ತೋರಿಸಿ ಆಚರಿಸಿದರೆ ಆ ವಿಶ್ವಾಸಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಒಬ್ಬ ಜನಪ್ರತಿನಿಧಿ ನಡ್ಕೋತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಸ್ತೇನೆ. ಅದಕ್ಕಾಗಿ ಇವತ್ತು ಇಲ್ಲಿ ಅನಿಲ್ ಬೆಂಕಿಯವರು ಜಿಲ್ಲಾಧ್ಯಕ್ಷರಿರ್ಬೋದು, ಇಲ್ಲಿ ಘಟಕದ ಅಧ್ಯಕ್ಷರು ವಿಜಯವಾಡ ಎಲ್ಲರೂ ಕೂತ್ಕೊಂಡು ಅವ್ರ ನೇತೃತ್ವದಲ್ಲಿ ಉಳಿದವರೆಲ್ಲರೂ ಸಹಿತ ಪದಾಧಿಕಾರಿಗಳು ಎಲ್ಲರೂ ನೇತೃತ್ವದಲ್ಲಿ ಹೋಗಿದ್ದಾರೆ. ಎಲ್ಲರೂ ನೇತೃತ್ವದಲ್ಲಿ ಇವತ್ತೇನು ಕೆಲಸ ಎಲ್ಲ ಮಾಡಿದ್ರಿ, ಇದರ ಪರಿಣಾಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇದರ ಪರಿಣಾಮ ಇವತ್ತು ಜನರಿಗೆ ಏನೊಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಗೌರವ ಕೊಟ್ಟು ಇನ್ನೂ ಹೆಚ್ಚು ಪರಿಣಾಮಕಾರಿ ಕೆಲಸವನ್ನು ಮಾಡೋಣ. ಬೆಳಗಾವಿಯಿಂದ ಒಂದು ಮಾದರಿಯಾದಂತಹ ಒಂದು ಕ್ಷೇತ್ರವನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಅಭಿನಂದನೆ ಮತ್ತೊಮ್ಮೆ ಬೆಂಬಲಿಸಿ ನಾನು ಮಾತುಕೊಳ್ತೇನೆ. ನಮಸ್ಕಾರ, ಜೈ ಹಿಂದ್. ಕೇಂದ್ರ ಸಚಿವರಿಗೆ ರಿಂಗ್ ರೋಡ್ ಮತ್ತು ಫ್ಲೈ ಓವರ್ ನಿರ್ಮಾಣ ಮಾಡಲು ಮನವಿ ಮಾಡಿದ್ದು, ಅದಕ್ಕೆ ಸಚಿವರು ಭರವಸೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಎಲ್ಲ ಮುಖಂಡರು, ಶಾಸಕರೊಂದಿಗೆ ಸಭೆ ಮಾಡಿ ಎಚ್ಚರಿಸುವ ಕೆಲಸ ಮಾಡುತ್ತೇನೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.